ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ಆದ್ರೆ ಮೂರ್ತಿ ಚಿಕ್ಕದಾದ್ರೂ ತೊಂದರೆ ದೊಡ್ಡದು ಅನ್ನೋ ಮಾತು ಸೊಳ್ಳೆಗೆ ಸರಿ ಅನ್ವಯ ಆಗುತ್ತೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಹೊತ್ತ ಸೊಳ್ಳೆಯಿಂದ ಮಾನವ ಕಣ್ಣಿನಲ್ಲಿ 15 ಸೆಂಟಿಮೀಟರ್ ಹುಳ ಪತ್ತೆಯಾಗಿದೆ. ಹಾಗಾದ್ರೆ ಅದು ಎಲ್ಲಿ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಲೇರಿಯಾ, ಡೆಂಗ್ಯೂ ಮುಂತಾದ ಭಯಾನಕ ಜ್ವರಗಳ ಮೂಲ ಸೊಳ್ಳೆಗಳು ಆಳೆತ್ತರದ ದೈತ್ಯ ದೇಹಿಯನ್ನ ಕಚ್ಚಿದ್ರೂ ತಿಂಗಳುಗಟ್ಟಲೆ ಮಲಗುವಂತೆ ಮಾಡುತ್ತೆ ಈ ಮಾಸ್ಕಿಟೋಗಳು. ಇದೇ ಸೊಳ್ಳೆಯ ಇನ್ನೊಂದು ಅಪಾಯಕಾರಿ ಕೆಲಸ ಇಲ್ಲಿದೆ ಕೇಳೆ. ಸ್ವಲ್ಪ ಯಾಮರಿದ್ರೂ ಕಣ್ಣೇ ಕಳ್ಕೊಳ್ಬೇಕಾಗುತ್ತಾ. ಈ ಘಟನೆ ನಡೆದಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲೇ. ಬಡ್ಕಳದ 60 ವರ್ಷ ಪ್ರಾಯದ ವ್ಯಕ್ತಿಯೊಬ್ಬರಿಗೆ ಕೆಲ ದಿನಗಳಿಂದ ನಿರಂತರ ಕಣ್ಣು ನೋವು ಕಾಣಿಸಿಕೊಂಡು ಊತ ಬಂದಿತ್ತು. ಆ ವ್ಯಕ್ತಿ ಕುಂದಾಪುರದ ಕಣ್ಣಿನ ತಜ್ಞ ಡಾಕ್ಟರ್ ಶ್ರೀಕಾಂತ್ ಶೆಟ್ಟಿಯವರನ್ನ ಸಂಪರ್ಕಿಸಿದಾಗ ಕಣ್ಣಿನ ಕೆಳಭಾಗದಲ್ಲಿ ಒಂದು ಚಲಿಸುವ ವಸ್ತು ಪತ್ತೆಯಾಯಿತು. ಪರೀಕ್ಷೆಗೆ ಒಳಪಡಿಸಿದಾಗ ಸುಮಾರು 15 ಸೆಂಟಿಮೀಟರ್ ಉದ್ದದ ಹುಳ ಪತ್ತೆಯಾಗಿದೆ. ಬಳಿಕ ಯಶಸ್ವಿ ಶಸ್ತ್ರಚಿಕಿತ್ಸೆಯಿಂದ ಜೀವಂತ ಹುಳವನ್ನ ಹೊರತೆಗೆಯಲಾಯಿತು. ಬಹಳ ಸ್ವಲ್ಪ ಡೀಪ್ ಆಗಿ ಒಳಗಡೆ ಇತ್ತು, ಸರಿಯಾಗಿ ತೋರ್ತಿರ್ಲಿಲ್ಲ. ಅದನ್ನು ಸ್ವಲ್ಪ ಹೊರಗಡೆ ಬರುವಂತೆ ಮಾಡಿ ಅದನ್ನು ಒಂದು ಕಡೆ ಕ್ರೋಢೀಕರಿಸಿ ನೋಡಿದಾಗ ಅದೊಂದು ಉದ್ದನೇ ಒಂದು ಹುಳ ಅಂತ ಗೊತ್ತಾಯಿತು. ಆಮೇಲೆ ಅದ ಹುಳನ ಜೀವಂತ ತೆಗಿಬೇಕಾಗಿತ್ತು. ಯಾಕಂದ್ರೆ ಅದನ್ನ ಎಲ್ಲರೂ ಕೊಂದು ತೆಗೆದ್ರೆ ಅದು ಮತ್ತೆ ಕಣ್ಣಲ್ಲಿ ರಿಯಾಕ್ಷನ್ ಆಗ್ಬೋದು, ಅಥವಾ ರಿಯಾಕ್ಷನ್ ಆಗಿ ದೃಷ್ಟಿ ಹೋಗುವ ಸಂಭವ ಇರ್ತದೆ. ಆದ್ರಿಂದ ಆ ಕಣ್ಣನ್ನ ಅಲ್ಲೇ ಸಣ್ಣ ಒಂದು ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಇಂದ ಆ ಕಣ್ಣಲ್ಲಿರೋ ಹುಳವನ್ನ ಹಾಗೆ ಜೀವಂತ ಹೊರಗಡೆ ಅಂತ ತೆಗೆಯಲಾಯಿತು. ಮೇನ್ ಆಗಿ ನಮ್ಗೆ ಕಷ್ಟ ಆಗಿದೆ ಅಂದ್ರೆ ಹುಳ ಬಹಳ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು. ಅದನ್ನು ಒಂದು ಕಡೆ ಕ್ರೋಢೀಕರಿಸಿ ಜೀವಂತವಾಗಿ ತೆಗೆದು ಬಹಳ ಒಂದು ಕಷ್ಟದ ಒಂದು ಕೆಲಸ ಆಯಿತು. ಇದು ತೀರಾ ಅಪರೂಪದ ಘಟನೆಯಾಗಿದ್ದು ಇದಕ್ಕೆ ಸೊಳ್ಳೆಗಳೇ ಮೂಲ ಕಾರಣ ಎಂಬುದು ತಜ್ಞರ ಅಭಿಪ್ರಾಯ. ಈ ಹುಳ ಉಚೇರಿಯಾ ಬ್ಯಾನ್ಕ್ರಾಫ್ಟಿ ಜಾತಿಗೆ ಸೇರಿದ್ದು ಸೊಳ್ಳೆಗಳು ಕಚ್ಚಿದಾಗ ಈ ಹುಳಗಳ ಲಾರ್ವಗಳು ವ್ಯಕ್ತಿಯ ದೇಹವನ್ನ ಪ್ರವೇಶಿಸುತ್ತವೆ. ಬಳಿಕ ಲಾರ್ವಗಳು ಮೊಟ್ಟೆಗಳಾಗಿ ಮತ್ತೆ ಮರಿಯಾಗಿ ಬೆಳೆಯಲು ಆರಂಭಿಸುತ್ತವೆ. ಮಾನವನ ಸೂಕ್ಷ್ಮಾಂಗವಾದ ಕಣ್ಣು ಬಹುಬೇಗನೆ ಸೋಂಕಿಗೆ ಒಳಗಾಗ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಮಕ್ಕಳಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತವೆ. ಕಾರಣ ಚಿಕ್ಕ ಮಕ್ಕಳು ಗಲೀಜು ಮಣ್ಣಲ್ಲಿ ಆಟವಾಡಿ ನೇರವಾಗಿ ಕಣ್ಣು ಅಥವಾ ಬಾಯಿಗೆ ಕೈ ಹಾಕ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೋಗಾಣು ಹರಡುವ ಸಾಧ್ಯತೆ ಇದೆ. ಶುಚಿತ್ವವನ್ನ ನಿರ್ಲಕ್ಷಿಸಿದ್ರೆ ದೃಷ್ಟಿಯನ್ನೇ ಕಳೆದುಕೊಳ್ಳಬೇಕಾಗುವುದು ಖಂಡಿತ ಎಂದು ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣ ಪ್ರಸಾದ್ ಹೇಳ್ತಾರೆ. ದಿಸ್ ಈಸ್ ಒನ್ ಆಫ್ ದ ರೀಸನ್. ಅಂದರೆ ಅನ್ಹೈಜಿನಿಕ್ ಕಂಡೀಷನ್ ಇಂದ ಮುಖ್ಯವಾಗಿ ಮಕ್ಕಳು ಅಥವಾ ದೊಡ್ಡವರಲ್ಲಿ ಅದೇ ಗಲೀಜು ಕೈಯಲ್ಲಿ ಕಣ್ಣನ್ನು ಒರೆಸಿಕೊಂಡು ಕೈಯಲ್ಲಿ ಯಾವುದಾದ ಆ ಒಂದು ರೋಗಾಣಿನ ಮೊಟ್ಟೆ ಕಣ್ಣಿಗೆ ಸೇರಿ ಅದು ಕುಣಿಕೆಯೊಳಗೆ ಬೆಳೆದು ಅದು ಮತ್ತೆ ಹುಳ ಆಗುವಂಥ ಸಂದರ್ಭ. ಇನ್ನೊಂದು ಸಂದರ್ಭ ನಾನು ನೋಡಿದ್ದೇನೆ ಅಂತ ಹೇಳಿದರೆ ಮುಖ್ಯವಾಗಿ ಡಯಾಬಿಟಿಕ್ ರೋಗಿಗಳಲ್ಲಿ ಅಥವಾ ಬಾಡಿಯ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್ ಕಡಿಮೆ ಆದಾಗ ಸಮೇತ. ಇಂದಿನ ದಿನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ಕಡಿಮೆಯಾಗುತ್ತಿದೆ. ಕಂಡರಿಯದ ಕೇಳರಿಯದ ಭಯಾನಕ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಇದರ ನಿಯಂತ್ರಣ ದೊಡ್ಡ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕ ಆಂತರಿಕ ಮತ್ತು ಬಾಹ್ಯ ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.